ಇವತ್ತು ಕಳಂಕಿತ ವಾಲ್ಮೀಕಿ ಹಗರಣದ ರೂವಾರಿ ವಿ ನಾಗೇಂದ್ರ ಅವರ ಸಚಿವರಿಗೆ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಒಂದು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು, ಕಾರ್ಯಕರ್ತರುಗಳು ಹಾಜರಿದ್ದಾರೆ. ನೋಡಿ, ಇದು ಕರ್ನಾಟಕದ ಮಹರ್ಷಿ ವಾಲ್ಮೀಕಿ ಹಗರಣ ಅಂತ ಹೇಳ್ಬಿಟ್ಟು ಇದು ಯಾವಾಗ ಬೆಳಕಿಗೆ ಬಂತು ಅಂತಂದ್ರೆ, ಒಬ್ಬ ನಿಗಮದ ನಗದು ವ್ಯವಸ್ಥೆಯನ್ನ ನೋಡ್ಕೊಳ್ತಿರ್ತಕ್ಕಂಥ ಒಬ್ಬ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಅಲ್ಲಿವರೆಗೂ ಸಹ ಯಾರಿಗೂ ಗೊತ್ತಿರಲಿಲ್ಲ. ಅವನು ಏನ್ ಮಾಡ್ತಾನೆ, ಚಂದ್ರಶೇಖರ್ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ಒಂದು ಪತ್ರ ಬರೀತಾನೆ. ಆ ಪತ್ರದ ಎಲ್ಲ ಡೀಟೇಲ್ಸ್ ಇರುತ್ತೆ. ಆ ಪತ್ರ ಸಿಕ್ಕಿದ ಮೇಲೆ ಸಿಬಿಐ ಮತ್ತೆ ಇಡಿ ಎಫ್ಐಆರ್ ಅನ್ನ ಪ್ರಥಮ ವರದಿಯನ್ನ ಸಲ್ಲಿಸಿ ಅವರನ್ನ ವಿ ನಾಗೇಂದ್ರ ಅವರನ್ನು ಬಂಧನ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಒಟ್ಟು ಇದನ್ನ ನಾವು 187 ಕೋಟಿ ಹಗರಣ ಅಂತ ಹೇಳ್ಬಿಟ್ಟು ಪಟ್ಟು ಗುರುತು ಮಾಡ್ತೀವಿ. ಅಂದ್ರೆ 187 ಕೋಟಿ ಏನಾಗುತ್ತೆ ಅಂದ್ರೆ ವಿವಿಧ ಖಾತೆಗಳಿಂದ ಮಹರ್ಷಿ ವಾಲ್ಮೀಕಿ ಹಗರಣಕ್ಕೆ ಅಮೌಂಟ್ ಬಂದಿರುತ್ತೆ. ಆ ಅಮೌಂಟ್ ಅನ್ನ ಪ್ರಪ್ರಥಮವಾಗಿ ಟೋಟಲ್ ಮಾಡ್ತಾರೆ. ನೆಕ್ಸ್ಟ್ ಫಸ್ಟ್ ಇನ್ವೆಸ್ಟಿಗೇಷನ್ ಆದಾಗ ಟೋಟಲ್ 94 ಕೋಟಿಯನ್ನ ವಿವಿಧ ಅಕೌಂಟ್ಗಳಲ್ಲಿ ಸುಮಾರು 20 ಅಕೌಂಟ್ಗಳಲ್ಲಿ ಬಂದಿದೆ ಅಂತ ಚೆಕ್ ಮಾಡ್ತಾರೆ. ನೆಕ್ಸ್ಟ್ 87 ಕೋಟಿ ಅಂತ ಚೆಕ್ ಮಾಡ್ತಾರೆ. ಹಾಗಾಗಿ ಒಟ್ಟು ಟೋಟಲ್ ನಡೆದಿರೋದು 87 ಕೋಟಿ ಹಗರಣ ನಡೆಯುತ್ತೆ. ಅಂದ್ರೆ ಕೊನೆಯಲ್ಲಿ ತನಿಖೆ ಮಾಡಿದಾಗ ಇದರಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅಂತಂದ್ರೆ, ಇದರಲ್ಲಿ ನೋಡಿ, ಪ್ರಮುಖ ಆರೋಪಿ ಯಾರಪ್ಪ ಅಂದ್ರೆ ಬಿ ನಾಗೇಂದ್ರ. ಅದನ್ನ ಇಡಿ ಚಾರ್ಜ್ ಸಿಬಿಐ ಏನಂತಂದ್ರೆ ಪ್ರಮುಖ ಪ್ರಕರಣದ ಸಂಚುಕೋರ ಅಂತ ಹೇಳ್ಬಿಟ್ಟು ವರದಿಯಲ್ಲಿ ಹೇಳುತ್ತೆ. ಯಾಕೆಂದ್ರೆ ಏನು ಈ ಹಗರಣ ನಡೆಯುತ್ತೆ ಇದಕ್ಕೆ ಪ್ರಮುಖ ರೂವಾರಿಯಾಗಿರ್ತಾರೆ ಬಿ ನಾಗೇಂದ್ರ ಅವರು. ಯಾಕೆಂದ್ರೆ ಆ ವ್ಯಕ್ತಿ ಪರಿಶಿಷ್ಟ ಪಂಗಡಗಳ ಖಾತೆಯ ಕಲ್ಯಾಣ ಸಚಿವರಾಗಿರ್ತಾರೆ. ಯಾಕೆಂದ್ರೆ ಒಂದು ಖಾತೆಯ ಸಂಪೂರ್ಣ ಜವಾಬ್ದಾರಿ ಯಾರಿಗಿರುತ್ತೆ, ಆ ಸಚಿವರ ಹತ್ರ ಇರುತ್ತೆ. ಇವರು ತಮ್ಮ ಪ್ರಭಾವವನ್ನು ಬೀರಿ ಸುಮಾರು ನೋಡಿ ಸ್ನೇಹಿತರೆ, ಸುಮಾರು 600 ಅಕೌಂಟ್ಗಳಿಗೆ 600 ಅಕೌಂಟ್ ವಿವಿಧ ಖಾತೆಗಳಿಗೆ ಆರ್ಟಿಜಿಎಸ್ ಮುಖಾಂತರ ನಕಲಿ ಚೆಕ್ಗಳು ಅದಕ್ಕೆ ಸೈನ್ ಮಾಡೋದ್ರ ಮುಖಾಂತರ ಹಗರಣವನ್ನ ಮಾಡಿ, ನೋಡಿ, ಖಾಸಗಿ ವ್ಯಕ್ತಿಗಳು, ಮಧ್ಯವರ್ತಿಗಳು ಯಾರು ಬೇಕಾದ್ರೂ ದುಡ್ಡನ್ನ ತೆಗೆದುಕೊಂಡಿದ್ದಾರೆ. ನೋಡಿ, ಸರ್ಕಾರದ ಅಕೌಂಟ್ ಇಂದ ಒಬ್ಬರಿಗೆ ಪಾಸ್ ಹಾಕ್ಬೇಕು ಅಂತಂದ್ರೆ ಅದರಲ್ಲಿ ಒಬ್ಬ ಅನುಮತಿ ಬೇಕಾಗಿರುತ್ತೆ. ಅದಕ್ಕೊಬ್ರು MD ಇರ್ತಾರೆ, ಒಬ್ಬರದ್ದು ಸಚಿವರು ಇರ್ತಾರೆ. ಇವ್ರು ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಯಾರ ನಿಗಮದಿಂದ ಮಧ್ಯವರ್ತಿಗಳು ಯಾರು ಬೇಕಾದ್ರೂ ಖಾಸಗಿ ವ್ಯಕ್ತಿಗಳು ಈ ತರ 600 ಅಕೌಂಟ್ಗಳು ಆರ್ಟಿಜಿಎಸ್ ಮುಖಾಂತರ ಅವರಿಗೆ ಅಕ್ರಮ ಹಣ ವರ್ಗಾವಣೆ ಆಗುತ್ತೆ. ಹಣ ವರ್ಗಾವಣೆ ಯಾರ್ಯಾರಿಗೆ ಆಗಿತ್ತು ಅಂತಂದ್ರೆ, ಪ್ರಭಾವಿ ಸಚಿವರ ಅವರ ಸಹೋದರಿಗೂ ಆಗಿದೆ. ಅದರಲ್ಲಿ ಇವರು ಸುಮಾರು 1,20,00,000 ಕೋಟಿನ ಕಿಕ್ಬ್ಯಾಕ್ ಪಡಿತಾರೆ. ಲಂಚ ಪಡೆದು ಅದನ್ನ ಇಡಿ ಮತ್ತೆ ಸಿಬಿಐ ನಮೂದು ಮಾಡಿದೆ. ಅದನ್ನ ಯಾರ್ಯಾರಿಗೆ ಕೊಡ್ತಾರೆ, ಅವ್ರ ಸಹೋದರಿಗೆ ಕೊಡ್ತಾರೆ, ಅವರ ಖಾಸಗಿ ವ್ಯಕ್ತಿ ಇರ್ತಾರಲ್ಲ ಅವ್ರಿಗೆ ಕೊಟ್ಟಿರ್ತಾರೆ. ಮತ್ತೆ ಮಾಲೀಕರು, ಹೋಮ್ ಸ್ಟೇ ಮಾಲೀಕರುಗಳಿಗೆ ಇದನ್ನ ನಾಗೇಂದ್ರ ಅವರು ಕೊಟ್ಟಿರ್ತಾರೆ. ಈ ಹಣ ಎಲ್ಲ ಕೊಟ್ಟು ಅದೆಲ್ಲರೂ ಸಹ ಚಾರ್ಜ್ ಶೀಟ್ ಅಲ್ಲಿ ಅಂತಿಮ ವರದಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಎಫ್ಐಆರ್ ಮಾಡಿದ್ಮೇಲೆ ತನಿಖೆ ಮಾಡಿರ್ತಾರೆ IOR ಸಿಬಿಐ ಮತ್ತೆ ಇಡಿ ಎಲ್ಲ ಸಂಪೂರ್ಣ ವರದಿಯನ್ನ ಕೊಟ್ಟು ಅದರಲ್ಲಿ ಇಷ್ಟಿಷ್ಟು ಹಣ ಹಿಂಗ್ ಹೋಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಈ ಹಗರಣಗಳಲ್ಲಿ ಯಾರು ಪ್ರಮುಖ ಪಾತ್ರ ಅಂತಂದ್ರೆ, ಈ ಹೈದರಾಬಾದ್ನ ನೆಟ್ಟಕ್ಕಿ ನಾಗರಾಜ್ ಅಂತ ಹೇಳ್ಬಿಟ್ಟು, ಆಮೇಲೆ ರಾಮ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ರಾಮ್ ಅಂತ ಹೇಳ್ಬಿಟ್ಟು, ಈ ತರ ಹಲವಾರು ವ್ಯಕ್ತಿಗಳು ಇದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಾರೆ. ಯಾಕೆಂದ್ರೆ ವಂಶವೃಕ್ಷ ವಿ ನಾಗೇಂದ್ರ ಅವರು, ಪಕ್ಕದಲ್ಲಿ ನೆಟ್ಟಕ್ಕಿ ನಾಗರಾಜು, ಮತ್ತೆ ವರ್ಮಾ, ಮತ್ತೆ ಅವ್ರ ಸಹೋದರಿ, ಸಹಚರರು, ಈ ತರ ಮಧ್ಯವರ್ತಿಗಳು ಇವರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ನಾವು ಸರ್ಕಾರ ಏನ್ ಮಾಡ್ತಿದ್ವಿ, ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಹಣವನ್ನ, ಯಾಕೆಂದ್ರೆ ಅವ್ರಿಗೆ ನಾವು 18% ಮೀಸಲಾತಿ ಕೊಟ್ಟು ಅವ್ರಿಗೆ, ಯಾಕೆಂದ್ರೆ ಹಿಂದುಳಿದಿರ್ತಾರೆ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿತಾರೆ, ಅವ್ರು ಕಲ್ಯಾಣ ಮಾಡಬೇಕು ಅಂತ ನಾವು ಹಿಂದಿನ ಸರ್ಕಾರಗಳನ್ನು ನಾವು ಮಾಡಿದ್ರೆ, ಇವರು ಸರ್ಕಾರದಲ್ಲಿ ಹಣವನ್ನು ಕೊಟ್ಟರು ಹಣವನ್ನು ಸಹ ಅಭಿವೃದ್ಧಿ ಮಾಡ್ತಾ ಇಲ್ಲ. ಈ ತರ ಅಕ್ರಮ ಹಣವನ್ನ ಕೊಡೋದು, ಅವರು ಅಭಿವೃದ್ಧಿ ಮಾಡಿದ್ರೆ ಅವ್ರದ ಚರಂಡಿ ಆಗಿರ್ಬೋದು, ಅಥವಾ ರೋಡ್ ಆಗಿರ್ಬೋದು, ಅಥವಾ ಕೌಶಲ್ಯದ ತರಬೇತಿಗಳಾಗಿರ್ಬೋದು, ಯಾವ ತರಬೇತಿಗಳನ್ನು ಮಾಡದೆ ನೇರವಾಗಿ ಇವ್ರ ಅಕೌಂಟಿಗೆ ಹಣನ ಇವ್ರ ಅಕೌಂಟ್ ಮುಖಾಂತರ ಹೇಗಂದ್ರೆ, ಈಗ ನಮ್ಮ ಅಕೌಂಟ್ ಪರ್ಸನಲ್ ಅಕೌಂಟ್ ಅಂದ್ರೆ ನಮ್ಮ ಮಿಸ್ಸಸ್ಗೆ ನಮ್ಮ ತಮ್ಮಗೆಲ್ಲ ಕೊಡ್ತೀವಿ, ನಮ್ಮ ಅಕೌಂಟ್ ಬಿಡಿ, ನಮ್ಮ ಸಂಯುಕ್ತ ಆದ್ರೆ ಸರ್ಕಾರದ ಹಣನ ಬೇಕಾದಕ್ಕೆ ಬಿಟ್ಟು ಬಳಸೋದು ಎಷ್ಟು ಮಟ್ಟಿಗೆ ಸರಿ? ಈ ಕಾಂಗ್ರೆಸ್ ಸರ್ಕಾರ ನೋಡಿ, ಆಗ ತಕ್ಷಣ ಅವರು ರಾಜೀನಾಮೆ ಕೊಡ್ತಾರೆ ವಿ ನಾಗೇಂದ್ರ ಅವರು. ಯಾಕೆಂದ್ರೆ ನೈತಿಕ ಅಂತ ರಾಜೀನಾಮೆ ಕೊಡ್ತಾರೆ. ಅಂತ ರಾಜೀನಾಮೆ ಕೊಟ್ಟ ನಂತರ ಒಮ್ಮೆ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ನಲ್ಲಿ ದೋಷಾರೋಪಣೆ ಕೊಟ್ಟಿದ್ದು ಬೇರೆ ತಗೊಂಡು ಅವರು ಮತ್ತೆ ನಡೀತದೆ. ಅವ್ರಿಗೆ ಈಗ 26 ಸಚಿವ ಸಂಪುಟ ಮತ್ತೆ ಯಾಕಪ್ಪ ಅವ್ರಿಗೆ ಅವಕಾಶ ಕೊಡ್ಬೇಕಾಯ್ತು?
ನೋಡಿ, ಯಾವ್ದೋ ವ್ಯಕ್ತಿ ತನ್ನ ಮೇಲೆ ದೋಷಾರೋಪಣೆ ಆರೋಪ ಬಂದಿದೆ ಅಂದ್ರೆ ನೈತಿಕ ಹೊಣೆ ಅಂತ ರಾಜೀನಾಮೆ ಕೊಟ್ಟು ಕೇಸ್ ಮುಗಿಯವರೆಗೂ ಅವ್ರಿಗೆ ಸಚಿವರಾಗಬಾರ್ದು. ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಎಷ್ಟು ಮಟ್ಟಿಗೆ ಒಬ್ಬನಿಗೆ ಇಷ್ಟೆಲ್ಲ ಹಗರಣಗಳನ್ನು ಮಾಡಿದ್ರು ಸಹ ಅವರ ಸಚಿವ ಬಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಟ್ಟರು ಸಹ ಮತ್ತೆ ಅವರಿಗೆ ಪದವಿ ಕೊಡುತ್ತೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ? ಈಗ ನೋಡಿ, ಸ್ವತಃ ಮುಖ್ಯಮಂತ್ರಿಗಳೇ ವಿಧಾನಸೌಧದಲ್ಲಿ ಹೇಳಿದ್ದಾರೆ ನಿಜವಾಗ್ಲೂ 187 ಕೋಟಿ ಹಗರಣ ಆಗಿದ್ರೆ 89 ಕೋಟಿ ಹಗರಣ ಆಗಿದೆ ಅಂತ ಅವರು ಒಪ್ಕೊಂಡಿದ್ರು ಸಹ ಮತ್ತೆ ಅವರಿಗೆ ಪದವಿ ಕೊಡ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ? ಯಾಕೆಂದ್ರೆ ಬೇರೆ ಬೇರೆಗೆ ಅವಕಾಶ ಕೊಡಬಹುದು. ಇನ್ನೊಬ್ರು ಅವರು ಅದೇ ಮುಖಂಡರಿಗೆ ಪಂಗಡದ ಮುಖಂಡರಿಗೆ ಸಚಿವರಿಗೆ ಕೊಟ್ಟರೇನು ತಪ್ಪಲ್ಲ. ಆದ್ರೆ ಮತ್ತೆ ಪದ ಅವರಿಗೆ ಕೊಡ್ತಾರೆ. ಇವರು ಎಲೆಕ್ಷನ್ಗೆ ವಿಕೆಂದ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಮುಂದಿನ 2028 ಎಲೆಕ್ಷನ್ಗೋಸ್ಕರ ಸಚಿವ ಬಿ ನಾಗೇಂದ್ರ ಅವರಿಗೆ ನಾವು ಮಂತ್ರಿಗಿರಿ ಕೊಡ್ತಾ ಇದೀವಿ ಅಂತ ಹೇಳಕ್ಕೆ ಅವರು ಒಳಗೆ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಬ್ಯಾಂಕಿತರಿಗೆ ಅವಕಾಶ ಮಾಡಿಕೊಳ್ತಾ ಇದ್ರೆ ಮುಂದಿನ ಅವಧಿ ಸಾಧನೆಯಲ್ಲಿ ಕಾಯ್ತಾ ಇರ್ತಕ್ಕಂಥ ಶಾಸಕರಲ್ಲಿ ಅವಕಾಶ ಕೊಟ್ಟಂಗಾಗುತ್ತೆ. ಎಲ್ಲ ರಾಜೀನಾಮೆಗಳನ್ನ ನಾವು ಹೇಳ್ತಾ ಇರೋದು ಬಿಜೆಪಿ ನಮ್ದು ಕರೆಕ್ಟ್ ಆಗಿದೆ, ಸರಿಯಾಗಿದೆ. ಯಾಕೆಂದ್ರೆ ನಾಗೇಂದ್ರ ಅವರ ರಾಜೀನಾಮೆ ಕೊಡುವವರೆಗೂ ನಾವು ಪ್ರತಿಭಟನೆ ಬಿಡಬಾರ್ದು. ಯಾಕೆಂದ್ರೆ ಕಾಂಗ್ರೆಸ್ ವೈಫಲ್ಯಗಳು ಅಷ್ಟಿಷ್ಟಲ್ಲ, ಸಾಕಷ್ಟಿದ್ದಾವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮುಸ್ಕಿನ ಜೋಳ ಪ್ರಮುಖ ವಾಣಿಜ್ಯ ಬೆಳೆ ಎಂದು ಆಲೂರು, ಬೇಲೂರು, ಹಾಸನ, ಒಳನೇಶ್ವರ, ಅಪ್ಪೂರು, ಚನ್ನಪಟ್ಟ ಇವತ್ತು ಪೂರ್ಣ ನಾವು 2 ವರ್ಷದಲ್ಲಿ ತುಂಬಾ ಕುಸಿತವಾಗಿದೆ. ನಮ್ಮ ಹತ್ರ ರೈತರ ಹತ್ರ ಧಾವಿಸಕ್ಕೆ ಯಾರು ಬರ್ತಾ ಇಲ್ಲ, ಸುಮ್ಮನೆ ಬರ್ತಾರೆ, ಬೆಳೆ ಜೋಳವನ್ನ ಗುರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ? ನಮ್ಗೆ ನಾವು ಆಲೂಗೆಡ್ಡೆನೆ ಬೆಳೀತಾ ಇದ್ದ ಪ್ರಮುಖ ವಾಣಿಜ್ಯ ಬೆಳೆ, ಈಗ ಅದು ಸಹ ನಮ್ದು ಬೆಳೀತಾ ಇಲ್ಲ. ಬರೀ ಜೋಳನೇ ಬೆಳೀತಾ ಇದ್ವಿ. ಈಗ ಮುಂಗಾರು ವೈಫಲ್ಯಾಗಿದೆ, ಜೋಳನೂ ಇಲ್ಲ. ಇಷ್ಟರ ಮಟ್ಟಿಗೆ ನಮಗೆ ಕಾಂಗ್ರೆಸ್ ಸರ್ಕಾರ ನಮ್ಮ ಎಲ್ಲಾ ರೈತರುಗಳಿಗೆ ನೆರವು ಧಾವಿಸ್ತಾ ಇಲ್ಲ, ಸುಮ್ಮನೆ ಕಣ್ಣು ನೋಡ್ತಾ ಇದೆ. ಬರೀ ಬಿಟ್ಟು ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ, ಒಳ್ಳೆ ತರವಾಗಿ ಕೊಡ್ತಾ ಇಲ್ಲ. ಸುಮ್ಮನೆ ಅನವಶ್ಯಕವಾಗಿ ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ. ಅದನ್ನು ಲೂಟಿ, ಯಾಕೆಂದ್ರೆ ಅದನ್ನು ಲೂಟಿ ಮಾಡ್ಕೊಂಡು ಬೇಕಾಬಿಟ್ಟು ಇದು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿ ನಮಗೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಮಟ್ಟಿಗೆ ಅಂತಂದ್ರೆ ಈ ಮುಂದಿನ 2028 ಅವ್ರನ್ನ ನಾವು ನಮ್ಮ ರಾಜ್ಯವನ್ನು ಬಿಟ್ಟು ಹೋಗಾಡ್ತಾ